ಏನು ಅಖಿಲ ಭಾರತ ಯಾದವ ಮಹಾಸಭಾ ಅಂತೇಳಿ ನಮ್ಮ ಕೇಂದ್ರದಲ್ಲಿ ಒಂದು ಸಂಘ ಇದೆ. ಆ ಸಂಘದವರು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಏನು ದ್ವಾರಕಾ ನಗರದಲ್ಲಿ ಶ್ರೀಕೃಷ್ಣನ ಒಂದು ಅದನ್ನು ನೆನಪಿಸುವಂಥ ಗತಕಾಲದ ವೈಭವವನ್ನು ನೆನಪಿಸುವಂತಹ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ. ಆದಷ್ಟು ಆ ಚರ್ಚೆಯಲ್ಲಿ ವಿಚಾರವನ್ನು ಗಮನಕ್ಕೆ ತಂದ್ಬಿಟ್ಟು ಚರ್ಚೆ ಮೂಲಕವಾಗಿ ಅದನ್ನು ನಾವು ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಕೂಡ ಶ್ರೀಕೃಷ್ಣ ಜಯಂತಿಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡ್ತಾ ಇದ್ದೇವೆ. ಈ ವರ್ಷ ಏನಾಗಿತ್ತು ಅಂತಂದರೆ, ಅದೇ ಕೃಷ್ಣ ಜಯಂತಿ ದಿವಸ ಸಮಾಜದ ಒಬ್ಬ ಬಾಂಧವರು ಏನು ಐಕ್ಯವಾದರು. ಹಾಗಾಗಿ ಅವತ್ತಿನ ದಿವಸ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಇವತ್ತು ಏನು ಮಂಗಳವಾದ್ಯದ ಮೂಲಕವಾಗಿ ಶ್ರೀಕೃಷ್ಣನ ಭವ್ಯ ಮೆರವಣಿಗೆ ಬಂದು ಕನ್ನಡ ಭವನಕ್ಕೆ ಬಂದು ಸೇರಿದೆ. ಹಾಗಾಗಿ ಅವತ್ತಿನ ದಿವಸ ಮಾಡೋಕ್ಕೆ ಆಗದೇ ಇರುವಂಥದ್ದನ್ನು ಇವತ್ತು ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಮಾಜದ ಬಾಂಧವರೆಲ್ಲರೂ ಸೇರಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಯಾದವ ಕುಲ ಬಾಂಧವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಶ್ರೀಕೃಷ್ಣನ ರಾಜಕೀಯ ತಂತ್ರಗಾರಿಕೆಯನ್ನು ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಅಧರ್ಮವನ್ನು ಕೈ ಎತ್ತಬಾರ್ದು, ಧರ್ಮವನ್ನು ಹಿಡಿಬೇಕು, ಧರ್ಮದ ಮೂಲಕವಾಗಿ ನಡಿಬೇಕು. ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ, ಅವರ ಸಂದೇಶದಂತೆ, ಭಗವದ್ಗೀತೆಯಲ್ಲಿ ಏನು ಅವರು ಸೂತ್ರವನ್ನು ಕೊಟ್ಟಿದ್ದಾರೆ ಆ ಸೂತ್ರದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ಇದನ್ನು ನಾವು ನಮ್ಮ ಭಕ್ತರಿಗೆ ಸಂದೇಶವನ್ನು ಕೊಡ್ತೇವೆ. ತಿಳಿಸಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ, ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಮಗೆ ಸರ್ಕಾರದ ವತಿಯಿಂದ ತುಂಬಾ ಸಹಕಾರ ಇದೆ. ಮೊದಲು ಏನು 16/8/25 ಏನು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು, ಅದೇ ರೀತಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಮಗೆ ನಡೆಸ್ಕೊಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು 2 ದಿನಗಳ ಕಾರ್ಯಕ್ರಮ. ಇದೊಂದು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂತ ಭಾವಿಸ್ತೀವಿ ಸರ್. ಯಾಕಂದ್ರೆ ಮೊದಲು 1 ದಿವಸ ಮಾಡ್ತಾ ಇದ್ವಿ, ಇವತ್ತು 2 ದಿನಗಳಿಂದ ನಿನ್ನೆಯಿಂದಾನೇ ಪೂಜೆ, ಅಭಿಷೇಕ, ಗೋ ಪೂಜೆ, ಭಜನೆ ಮುಖಾಂತರ ಮತ್ತೆ ಹರಿಕತೆ ಮುಖಾಂತರ ಇವತ್ತು ನಮ್ಮ ADC ಸಾಹೇಬರು ಮತ್ತೆ AC ಸಾಹೇಬರು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಕೊಟ್ಟು ಅಲ್ಲಿಂದ ಈಗ ಮೆರವಣಿಗೆ ಬಂದು ಇಲ್ಲಿ ನಮ್ಮ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ವಿ. ತದನಂತರ ಒಂದು ನಾಟಕವನ್ನು ಸಹ ಪ್ರದರ್ಶನ ಮಾಡ್ತಾ ಇದ್ವಿ. ಇದೊಂದು ಸಾರಿ ನಮಗೆ ಇಷ್ಟು ದಿವಸ ವರ್ಷ ಏನ್ ಮಾಡ್ತಿದ್ವಿ, ಈ ಬಾರಿ ಒಂದು ವಿಜೃಂಭಣೆಯಿಂದ ಒಂದು 2 ದಿನದ ಕಾರ್ಯಕ್ರಮ ಆದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನೀವು ಹೇಳ್ತಾ ಇರ್ತಕ್ಕಂಥ ನಾವು ಮೊದಲೇ ಹೇಳ್ತಾ ಇದ್ವಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವೆಲ್ಲ ಹಿಂದುಳಿದಿದ್ವಿ ಅಂತ. ಈಗ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಇವರ ಒಂದು ಆಶ್ರಯದಲ್ಲಿ, ಅವರ ಒಂದು ಹಾದಿಯಲ್ಲಿ ಮತ್ತೆ ಹೆಚ್ಚಿನ ಒಂದು ಸಂಘಟನೆ ಮಾಡಿಕೊಂಡು ನಮಗೆ ಅರಿವನ್ನು ಮೂಡಿಸಿ, ನೀವು ರಾಜಕೀಯದಲ್ಲಿ ಈ ರೀತಿ ಬೆಳವಣಿಗೆ ಆಗಬೇಕು, ಶೈಕ್ಷಣಿಕವಾಗಬೇಕು ಮತ್ತೆ ಆರ್ಥಿಕವಾಗಬೇಕು ಅಂತೇಳಿ ಅವರ ಆದರ್ಶದೊಂದಿಗೆ, ಅವರ ಆದೇಶದೊಂದಿಗೆ ನಾವು ಇತ್ತೀಚೆಗೆ ಸುಮಾರು ಜನ ನಾವು ಆಗಿದ್ದೀವಿ ಸರ್. ಸುಮಾರು ಜನ MLAಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಈಗ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಿದ್ದಾರೆ, ಮೊನ್ನೆನೂ ಸಹ ಶಾಸಕರಾಗಿದ್ದಾರೆ, MLCಗಳಾಗಿದ್ದಾರೆ. ಸೊ ಸುಮಾರು ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ಚೆನ್ನಾಗಿ ಆಗ್ತಾ ಇದ್ದೀವಿ ಸರ್. ಮುಂದಿನ ಹೇಳಲು ಸಹ ನಮ್ಗೇನು ಸ್ಥಾನಮಾನ ಸಿಗಬೇಕು, ನಮ್ಗೇನು ಕ್ಯಾಟಗರಿ ಅಹಿಂದದಲ್ಲಿ ಏನು ಕ್ಯಾಟಗರಿ ಇದೆ ಆ ಕ್ಯಾಟಗರಿಗೆ ಏನು ಸ್ಥಾನಮಾನ ಬರ್ತದೆ ಅದು ನಮ್ಗೆ ಕೊಡಲೇಬೇಕು ಅಂತೇಳಿ ನಾವು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಮುಂದೆ ಬಂದು ಸಂಘಟನೆ ಮಾಡೋಕ್ಕೆ ನಾವು ತಯಾರಿದ್ದೀವಿ. ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನವನ್ನ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ವಿ. ಸರಿ, ಹಿಂಗೆಲ್ಲ ಕಾರಣಾಂತರದಿಂದ ನಮ್ಗೆ ಪೋಸ್ಟ್ಪೋನ್ ಆಯಿತು. ಹಂಗಾಗಿ ನಮಗೆ ನಮ್ಮ ಸಮುದಾಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡ್ತೀವಿ ಅಂತ ಈಗಾಗಲೇ ನೀವು ತಿಳಿಸಿದ್ವಿ. ಹಾಗಾಗಿ ಈ ದಿನವನ್ನ ನಮಗೆ ಮಾಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜಯಂತಿ ಅಂತ ಬರುತ್ತೆ. ಅವತ್ತು ಏನು 16/8/2025 ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತಿತ್ತು. 13/9/2025 ಶ್ರೀಕೃಷ್ಣ ಜಯಂತಿ ಅಂತಿದೆ. ಆ ದಿನ ರೋಹಿಣಿ ನಕ್ಷತ್ರದಿಂದಾನೇ ನಮ್ಮ ಒಂದು ಶ್ರೀಕೃಷ್ಣ ಜಯಂತಿಯನ್ನ ನಮ್ಮ ಸಂಘದ ವತಿಯಿಂದ ಆಚರಣೆ ಮಾಡೋಣ ಅಂತ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗೆ ಬಂದಾಗ, ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಆತ್ಮೀಯವಾಗಿ ಮತ್ತು ಬಹಳ ನಮಗೆ ಬಲ ತುಂಬುವ ರೀತಿಯಲ್ಲಿ ಅವರು ಆಯ್ತು, ನಾವು ದೇವರ ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ಹೇಳಿ ನಮಗೂ ಅವಕಾಶ ಮಾಡಿಕೊಟ್ರು. ಅದೇ ಏನು ಕಾರ್ಯಕ್ರಮ ಈಗಾಗಲೇ ಸಾಂಕೇತಿಕವಾಗಿ ಮಾಡಿದ್ವಿ, ಆ ಕಾರ್ಯಕ್ರಮವನ್ನ ವೇದಿಕೆ ಕಾರ್ಯಕ್ರಮ ಅವತ್ತು ನಾವು ತಡೆ ಹಿಡಿದಿದ್ವಿ, ಮಾಡಕ್ಕಾಗಲಿಲ್ಲ. ಇವತ್ತು ಆ ವೇದಿಕೆ ಕಾರ್ಯಕ್ರಮವನ್ನ ನಾವು ಯಾವ ರೀತಿ ಸರ್ಕಾರದ ಸಹಯೋಗದೊಂದಿಗೆ ಮಾಡ್ಬೇಕಂತೇಳಿ ಈ ಹಿಂದೆ ಮಾಡಿದ್ವಿ. ಅದೇ ರೀತಿ ನಿಮಗೆ ಸಮುದಾಯ
ಸಮುದಾಯಕ್ಕೆ ಮತ್ತು ಸಂಘಕ್ಕೆ ನಾವು ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ನೀವು ಆಚರಣೆ ಮಾಡೋಕ್ಕೆ ಏನೇನು ಬೇಕೋ ನೀವು ಸಮುದಾಯದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತಂದ್ರು. ಹಾಗಾಗಿ ನಾವು ಅವರ ಆದೇಶದ ಮೇರೆಗೆ ನಾವು ಈ ದಿನಾಂಕವನ್ನು ನಿಗದಿಪಡಿಸಿ ಎಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಈ ರೀತಿ ನಮ್ಮ ಜನತೆಯನ್ನ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಮಾಹಿತಿ ಕೊಟ್ಟಿವೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಹನುಮಾನಂದ ಮಹಾಸ್ವಾಮಿಗಳ ಗಮನಕ್ಕೆ ತಂದಿದೆ. ಸ್ವಾಮಿಗೆ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಅರ್ಥ ಕೊಡೋದಾದ್ರೆ ನಾವು ತೀರ್ಮಾನ ನಿಗದಿಪಡಿಸ್ತೀವಿ ಅಂತಂದ್ರೆ ಸ್ವಾಮಿಗಳು ನಮ್ಗೆ ಯಾವುದೇ ಬೇರೆ ಒಂದು ರೀಸನ್ಸ್ ಹೇಳ್ತೀರಾ, ನಾನು ನೀವು ತೀರ್ಮಾನ ಮಾಡಿದ್ರೆ ಖಂಡಿತವಾಗಿ ನಾನು ಬರ್ತೀನಿ ಅಂತಂದ್ರು. ಹಾಗಾಗಿ ನಾವೆಲ್ಲ ಇವತ್ತು ನಾವು ತೀರ್ಮಾನ ಮಾಡಿದ್ವಿ. ಆದ್ಮೇಲೆ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ 2 ದಿನ ಪ್ರೋಗ್ರಾಮ್ ಈ ಸಲ ಇಟ್ಕೊಂಡಿದ್ದೀವಿ. ಒಂದು 12 ಮತ್ತು 13. 12ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಗೋಪೂಜೆ ಇಟ್ಕೊಂಡಿದ್ವಿ ಮತ್ತು ಶ್ರೀಕೃಷ್ಣ ಕೀರ್ತನೆಗಳನ್ನ ದಿನ ಪೂರ್ತಿ ನಾಮಸ್ಮರಣೆಯ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಸಂಜೆ ಶ್ರೀಕೃಷ್ಣ ಜೀವನ ಚರಿತ್ರೆ, ಶ್ರೀಕೃಷ್ಣ ಲೀಲಾ ಎಂಬ ಒಂದು ಹರಿಕಥೆಯನ್ನ ಏರ್ಪಾಡು ಮಾಡಿದ್ವಿ ನಿನ್ನೆ. ಇವತ್ತು ಬೆಳಗ್ಗೆ ಸ್ವಾಮಿ ಅವರಿಗೆ ಅಭಿಷೇಕ, ಅಲಂಕಾರ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಿಕೊಂಡು 11 ಗಂಟೆಗೆ ರಥಕ್ಕೆ ಚಾಲನೆ ಕೊಟ್ಟರು. ಮಾನ್ಯ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ನಮ್ಮ AC ಸಾಹೇಬ್ರವರು ಬಂದು ನಮ್ಗೆ ಆ ಒಂದು ರಥಕ್ಕೆ ಚಾಲನೆ ಕೊಟ್ಟರು. ಆಮೇಲೆ ಚಾಲನೆ ಕೊಟ್ಟಿದ್ದಾದ್ಮೇಲೆ ಇವತ್ತು 2 ಗಂಟೆಗೆ ಇಲ್ಲಿ ಸರ್ಕಾರಿ ವೇದಿಕೆ ಕಾರ್ಯಕ್ರಮ ಆಗುತ್ತೆ. 2 ಗಂಟೆಗೆ ಆದ್ಮೇಲೆ 4 ಗಂಟೆಗೆ ಶ್ರೀಕೃಷ್ಣ ಸಂಧಾನ ಕುರುಕ್ಷೇತ್ರ ಎಂಬ ನಾಟಕವನ್ನು ಆಯೋಜನೆ ಮಾಡಿದ್ದೀವಿ. ಈ 2 ದಿನ ಕಾರ್ಯಕ್ರಮ ಏನಂತಂದ್ರೆ ಎಲ್ಲ ಏನು ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಶ್ರೀಕೃಷ್ಣ ಪರಮಾತ್ಮನು ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಎಲ್ಲ ಇಷ್ಟಾರ್ಥಗಳನ್ನ ಫಲಿಸುವಂತ ಆಗ್ಲಿ ಅನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ತುಂಬಾ ಬೆಂಬಲ ಕೊಟ್ಟಿದ್ದಾರೆ ಮಾಧ್ಯಮದವರಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ನಮಗೆ ಇಷ್ಟೊಂದು ಯಶಸ್ವಿಯಾದ ಕಾರಣ ನಮ್ಗೆ ಮುಖ್ಯ ಕಾರಣ ನಮ್ಮ ಸ್ವಾಮೀಜಿಗಳು ಮತ್ತು ಜಿಲ್ಲಾಡಳಿತ ಅಂತ ಹೇಳೋದಕ್ಕೆ ನಾವು ಬಯಸ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲು ಕಾರಣೀಭೂತ ಎಲ್ರಿಗೂ ನಾವು ಕೋಟಿ ನಮನಗಳನ್ನು ಹೇಳ್ತೀವಿ. ಅದೇ ರೀತಿ ತಾಲೂಕಿನಿಂದ ಬಂದಂತವರು ಸಹ ಎಲ್ರಿಗೂ ನಮ್ಮ ಸಂಘದಿಂದ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಬಯಸ್ತೀವಿ.